ಮೈಸೂರಿನಲ್ಲಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ರವರು ಗುಜರಾತ್ ಬಿಹಾರದಲ್ಲಿ ಕುಸಿದಿರುವ ಸೇತುವೆಗಳ ಡಿಪಿಆರ್ ಮಾಡಿರುವವರು ಯಾರು? ಮಾಜಿ ಸಂಸದ ಪ್ರತಾಪ್ ಸಿಂಹರಿಗೆ ಟಾಂಗ್ ನೀಡಿದರು. 25 ವರ್ಷಗಳಿಂದ ಬಿಜೆಪಿ ಆಡಳಿತವಿರುವ ಗುಜರಾತ್ ರಾಜ್ಯದಲ್ಲಿ ಮತ್ತು ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿರುವ ಬಿಹಾರ ರಾಜ್ಯದಲ್ಲಿ ಸತತವಾಗಿ ಕುಸಿಯುತ್ತಿರುವ ಸೇತುವೆಗಳ ಡಿಪಿಆರ್ ಮಾಡಿರುವವರು ಯಾರು ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಪ್ರಶ್ನಿಸುವ ಮೂಲಕ ಕೆಆರ್ ಜಲಾಶಯಕ್ಕೆ ಟಿಪ್ಪು ಅಡಿಗಲ್ಲು ಹಾಕಿದ್ದಾರೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕುರಿತು ಯಾವ ಮೂಲ ಡಿಪಿಆರ್ ಮಾಡಿಸಿದ್ದು ಎಂದು ಪ್ರಶ್ನಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹರವರಿಗೆ ಟಾಂಗ್ ನೀಡಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಖಾನ್ ಅವರು ಕೊಡುಗೆ ಮರೆಯಲು ಸಾಧ್ಯವೇ ಇಲ್ಲ. ನಿಜಾಮ ಇಲ್ಲದ ಸಂದರ್ಭದಲ್ಲಿ ಚೀನಾದಿಂದ ರೇಷ್ಮೆ ಬೆಳೆಯನ್ನು ತರಿಸಿ ತನ್ನ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಿದ್ರು. ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ ನೀಡಿದ್ದರ ಸಾವಿರಾರು 762ರಲ್ಲಿ ಟಿಪ್ಪು ಸುಲ್ತಾನ್ ಅವರು ಕಾವೇರಿ ನದಿಗೆ 70 ಅಡಿ ಎತ್ತರದ ಅಣೆಕಟ್ಟು ಕಟ್ಟುವ ಮೂಲಕ ರೈತರ ಬದುಕು ಹಸನು ಮಾಡಲು ಪ್ರಯತ್ನಿಸಿದ್ರು. ಅದಕ್ಕೆ ಹಣಕಾಸು ಸಹ ಹೊಂದಿಸಿದ್ರು. ಆದರೆ 3ನೇ ಮೈಸೂರು ಆಂಗ್ಲ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಸೋಲು ಅನುಭವಿಸಿದ್ರು. ಯುದ್ಧದ ಖರ್ಚು 3 ಕೋಟಿ ಹಣವನ್ನು ಬ್ರಿಟಿಷರಿಗೆ ಕೊಡಲಾಗಿದೆ. ತಮ್ಮ ಮಕ್ಕಳನ್ನು ಒತ್ತೆ ಇಟ್ಟಿದ್ದು ಮರೆಯಲು ಸಾಧ್ಯವೇ ಇಲ್ಲ. ಯುದ್ಧದಲ್ಲಿ ಟಿಪ್ಪು ವೀರಮರಣ ಹೊಂದಿದ್ದಾಗ ಅಣೆಕಟ್ಟು ಕಟ್ಟಲು ಆಗುವುದಿಲ್ಲ. ಆದರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಥವಾ ಕೆಆರ್ಎಸ್ ಜಲಾಶಯ ಕಟ್ಟುವ ಸಂದರ್ಭದಲ್ಲಿ ಸಿಕ್ಕ ಶಾಸನವನ್ನು ಅದೇ ಜಾಗದಲ್ಲಿ ಇರಿಸಿದ್ರು. ನಿಮ್ಮಂಥವರು ಏನಾದರೂ ಅದೇ ಜಾಗದಲ್ಲಿ ಇದ್ದಿದ್ರೆ ಈ ಶಾಸನವನ್ನು ಒಡೆದು ಹಾಕುತ್ತಿದ್ರು ಎಂದು ಅಬ್ದುಲ್ ಮಜೀದ್ ವ್ಯಂಗ್ಯವಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಸ್ವಾಮಿ, ಮೈಸೂರು ಜಿಲ್ಲೆ ಎಸ್ಡಿಪಿಐ ಅಧ್ಯಕ್ಷ ರಫಿ ಖಾನ್, ಫಿರ್ದೌಸ್, ಶಫೀವುಲ್ಲಾ ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ಪ್ರಜಾಪವರ್ ಟಿವಿ, ಮೈಸೂರು ಜಿಲ್ಲೆ. ಯಾವ ಮುಲ್ಲಾ ಡಿಪಿಆರ್ ಮಾಡಿದ್ದ, ಯಾರು ಎಸ್ಟಿಮೇಟ್ ಮಾಡಿದ್ದ, ಯಾರು ಪ್ಲಾನ್ ಮಾಡಿದ್ದ ಅಂತ ಮೂರ್ಖ ಮಾತ್ರ ಇಂಥ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ. ಪ್ರತಾಪ್ ಸಿಂಹ ಅರ್ಥ ಮಾಡ್ಕೊ, ಹೊಯ್ಸಳರ ಕಾಲಘಟ್ಟದಲ್ಲಿ 1340ರಲ್ಲಿ ಅಂದ್ರೆ ಟಿಪ್ಪು ಸುಲ್ತಾನರ ಕಾಲಘಟ್ಟದಿಂದ ಸರಿಸುಮಾರು 500 ವರ್ಷದ ಹಿಂದೆ, ಸರಿಸುಮಾರು 400 ವರ್ಷ ಹಿಂದೆ, 450 ವರ್ಷದ ಹಿಂದೆ ಹೊಯ್ಸಳ ಕಾಲಘಟ್ಟದಲ್ಲಿ ಮುಡುಕ್ತೊರೆಯಲ್ಲಿ ಅಣೆಕಟ್ಟು ಕಟ್ಟಿಸಿದ್ದಾರೆ. ಅದು ನೀ ಕೇಳ್ತೀಯಾ? ಹೊಯ್ಸಳರಿಗೆ ಯಾರು ಡಿಪಿಆರ್ ಮಾಡಿದ್ರು ಅಂತ ಹೇಳಿ, ಯಾರು ಡಿಪಿಆರ್ ಮಾಡಿದ್ರು ಅಂತ ಕೇಳ್ತೀಯಾ? 905ನೇ ಶತಮಾನದಲ್ಲಿ ಗಂಗರು ಪಾಂಡವಪುರದಲ್ಲಿ ಕಟ್ಟಿದ ಅಣೆಕಟ್ಟಿನ ಅವಶೇಷಗಳಿದೆ, ಶಾಸ್ತ್ರಗಳಿದೆ. ಅಂದ್ರೆ ಆಗ ಯಾರು ಡಿಪಿಆರ್ ಮಾಡಿದ್ರು? ಆಯಾ ಕಾಲಘಟ್ಟದಲ್ಲಿ ಇದ್ದ ಜ್ಞಾನಿಗಳು, ವಿಜ್ಞಾನಿಗಳು, ಅದಕ್ಕೆ ಬೇಕಾದಂತವರು ಆ ಕಾಲಘಟ್ಟದಲ್ಲಿ ಮಾಡಿದ್ದಾರೆ. ನೀವು ಮಾಡಿದ್ರಲ್ಲ ಡಿಪಿಆರ್. ನೀನು ನರೇಂದ್ರ ಮೋದಿ ಆಡಳಿತ ಮಾಡುವ ಗುಜರಾತ್ ನಲ್ಲಿ ಡಿಪಿಆರ್ ಮಾಡಿದ್ರಲ್ಲಪ್ಪ ಸೇತುವೆಗಳು. ಈ ಅತ್ಯಾಧುನಿಕ ತಂತ್ರಜ್ಞಾನ ಮಾಡಿ ನಿಮ್ ಇಂಜಿನಿಯರ್ ಎಲ್ಲ ಡಿಪಿಆರ್ ಮಾಡಿ, ಮೋದಿ ಎಲ್ಲ ಅದನ್ನೆಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಎಲ್ಲ ನೋಡಿ ಬಿದ್ದೋಯ್ತಲ್ಲಪ್ಪ ಸೇತುವೆ. ಪ್ರತಾಪ್ ಸಿಂಹ ಹೇಳು, ಈಗ ಜನಗಳಿಗೆ ಹೇಳು, ಯಾರು ಡಿಪಿಆರ್ ಮಾಡಿದ್ರು, ಯಾರು ಇಂಜಿನಿಯರ್ ಮಾಡಿದ್ರು, ಯಾರು ಸೂಪರ್ವೈಸರ್ ಮಾಡಿದ್ರು ಹೇಳಪ್ಪ. ಈ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಸೇತುವೆ, ಡ್ಯಾಮ್ ಬಿಟ್ಟು ಹೋಗ್ಲಿ, ಸೇತುವೆ ಬಿತ್ತೋಯ್ತಲ್ಲಪ್ಪ. ಬಿಹಾರದಲ್ಲಿ ನಿಮ್ದೇ ಆಡಳಿತ ಇದೆ, ನಿಮ್ದು ಮತ್ತು ಜೆಡಿಯು, ಅದು ಸೇತುವೆಗಳು ಬಿತ್ತೋಗ್ತಾ ಇದೆ. ಆಧುನಿಕ ಕಾಲಘಟ್ಟದಲ್ಲಿ ಯಾರು ಡಿಪಿಆರ್ ಮಾಡಿದ್ರು? ಅಂದ್ರೆ ಇದೆಲ್ಲ ಮೂರ್ಖತನದ ಪರಮಾವಧಿ. ನೀನು ಡಿಪಿಆರ್ ಬಗ್ಗೆ ಮಾತಾಡ್ತೀಯಾ? ಹೋಗ್ ತಾಜ್ ಮಹಲ್ ನೋಡು, ಯಾರು ಡಿಪಿಆರ್ ಮಾಡಿದ್ರು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಇವತ್ತಿಗೂ ಹೇಗಿದೆ ಅಂತ ನೋಡು. ಕೆಂಪು ಕೋಟೆ ಯಾವ ಕಾಲಘಟ್ಟದಲ್ಲಿ ಡಿಪಿಆರ್ ಮಾಡಿದ್ದು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಹೇಗಿದೆ ನೋಡು ಹೋಗಿ. ಬಿಜಾಪುರದ ಗೋಲ್ ಗುಂಬಸ್ ಹೋಗಿ ನೋಡು, ಕುತುಬ್ ಮಿನಾರ್ ಹೋಗಿ ನೋಡು, ಯಾವ ಕಾಲಘಟ್ಟದಲ್ಲಿ ಕಟ್ಟಿದ್ದು, ಯಾರು ಡಿಪಿಆರ್ ಮಾಡಿದ್ದು, ಯಾರು ಇಂಜಿನಿಯರ್ಸ್. ಇವತ್ತಿಗೂ ಕೂಡ ವಿಶ್ವದ ಅತ್ಯದ್ಭುತ ಅನ್ನುವಂತಹ ಆ ಕಟ್ಟಡ ಆ ಕಾಲಘಟ್ಟದಲ್ಲಿ ಕಟ್ಟಿದ್ದು. ಅಂದ್ರೆ ಆ ಕಾಲಘಟ್ಟದ ಕಟ್ಟಡ ನಿರ್ಮಿಸುವವರು ಇರ್ಬೋದು, ಆ ಕಾಲಘಟ್ಟದ ಇಂಜಿನಿಯರ್ ಇರ್ಬೋದು, ಅವರನ್ನ ಅವಮಾನ ಮಾಡುವಂತ ಕೆಲಸವನ್ನ ಈ ಪ್ರತಾಪ್ ಸಿಂಹನಂತವ್ರು ಮಾಡಬಾರ್ದು. ಮೂರ್ಖರು ಮಾತ್ರ ಇದನ್ನ ಮಾಡಕ್ ಸಾಧ್ಯ. ನಿಮ್ಮ ಚೇಲಾಗಳು, ನಿಮ್ಮ ಭಕ್ತರು ಓಹೋ ಪ್ರತಾಪ್ ಸಿಂಹ ಅಂತ ಹೇಳ್ಬೋದು. ಸ್ವಲ್ಪ ಜ್ಞಾನ ಇದ್ದವರು ಮೂರ್ಖ ಅಂತ ಹೇಳ್ತಾರೆ ಇಂಥ ಮಾತುಗಳಿಗೆ. ಹಾಗಾಗಿ ಇಂಥ ಮೂರ್ಖತನದ ಮಾತನ್ನ ಹೇಳಬಾರ್ದು. ಎಂತ ದೊರೆ ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಇತಿಹಾಸ ಓದಿ ತಿಳ್ಕೊ. ಆ ಕಾಲಘಟ್ಟದಲ್ಲಿ ಒಟ್ಟು ಭೂಮಿಯ
35% ಭೂಮಿಯನ್ನ ನೀರಾವರಿಗೆ ಒಳಪಡಿಸಿದ ಒಬ್ಬ ರಾಜ ಇದ್ದ ಅದು ಟಿಪ್ಪು ಸುಲ್ತಾನ್. ಸರಿಸುಮಾರು 40,000 ಕೆರೆ ಕಟ್ಟಡಗಳನ್ನ, ಕ್ಯಾನಲ್ಗಳಿದೆಯಲ್ಲ, ಕ್ಯಾನಲ್ಗಳು ಅದು ಆ ಕಾಲಘಟ್ಟದಲ್ಲಿ ಆರಂಭ ಆಗಿರೋದು. ಕ್ಯಾನಲ್ಗಳು ಈಗಿದ್ದಲ್ಲ, ಅದು 40,000 ಕೆರೆಕಟ್ಟೆಗಳನ್ನು ನಿರ್ಮಿಸಿದ ಟಿಪ್ಪು ಸುಲ್ತಾನ್ ತನ್ನ ಪ್ರಾಂತದಲ್ಲಿ, ಮೈಸೂರು ಪ್ರಾಂತದಲ್ಲಿ. ಇವತ್ತು ನೀವೇನು ಆಧುನಿಕ ರಾಜಕಾರಣಿಗಳಿದ್ರಲ್ಲ, ಆಡಳಿತ ಮಾಡೋ ಹೂಡೆತ್ತಕ್ಕಾಗ್ತಾ ಇಲ್ಲ. ಹೇಳಪ್ಪ ಪ್ರತಾಪ್ ಸಿಂಹ, ನಿನ್ನ MP ಕ್ಷೇತ್ರದಲ್ಲಿ 10 ವರ್ಷ MP ಆಗಿದ್ದಲ್ಲ ನೀನು, ಎಷ್ಟು ಕೆರೆ ಕಟ್ಟಿದೆ ಅಂತ ಹೇಳು. ಅದು ಎಷ್ಟು ನಿನ್ನ ಪ್ರಯತ್ನದಿಂದ ಎಷ್ಟು ಕೆರೆ ಕಟ್ಟಿಸಿದೆ ಅಂತ ಹೇಳು. ನೀನು ಅಡಾರ ಮಾಡಿಕೊಂಡಲ್ಲ ವಿಲೇಜ್ ಅಲ್ಲಿ, ಏನ್ ನೀರಾವರಿ ಕೆಲಸ ಮಾಡಿದೆ ಅಂತ ಹೇಳು. ಆ ಏನು ಹಿರಿಯರು ಮಾಡಿದಂಥದ್ದನ್ನ, ಇತಿಹಾಸದಲ್ಲಿ ಮಾಡಿದ್ದನ್ನ ನಾವು ನೆನೆಯಬೇಕು. ಎಷ್ಟು ದೂರದೃಷ್ಟಿ ಇತ್ತು ಅಂತ ಹೇಳಿದ್ರೆ, ಬರಗಾಲ ಸಂದರ್ಭದಲ್ಲಿ ಪರ್ಷಿಯನ್ಗೆ, ಚೈನಾಕ್ಕೆ ಹೋಗಿ ಒಂದು ಪರ್ಯಾಯ ಬೆಳೆಬೇಕು, ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ರೇಷ್ಮೆಯನ್ನ ಪರ್ಚೇಸಿದ್ರು. ಇವತ್ತು ಮೈಸೂರು ಸಿಲ್ಕ್ ಅನ್ನುವಂಥದ್ದು ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಆ ಕಾಲಘಟ್ಟದಲ್ಲಿ ಪರ್ಷಿಯನ್ನಿಂದ, ಚೀನಾದಿಂದ ರೇಷ್ಮೆಯನ್ನು ತಂದು ಇಲ್ಲಿ ಪರಿಚಯ ಮಾಡಿದ್ರು. ಅಂದ್ರೆ ಬರಗಾಲದಲ್ಲಿ ಅಥವಾ ಕಡಿಮೆ ಮಳೆಯಲ್ಲೂ ಕೂಡ ಬೆಳೆಯುವ ಒಂದು ಬೆಳೆ ಅಂತ ಹೇಳಿ. ಈ ರೀತಿ ಉಳುವವನಿಗೆ ಭೂಮಿ ಯಾರಪ್ಪ ಕೊಟ್ಟರು? ಪ್ರತಾಪ್ ಸಿಂಹ. ಏನೋ ಮೈಸೂರು, ನೀನು ದೊಡ್ಡ BJP ನಾಯಕ ಆಗಿದೆಯಲ್ಲಪ್ಪ. ಮೈಸೂರು ಮತ್ತು ಕೊಡಗಿನಲ್ಲಿ ಫಾರಂ ನಂಬರ್ 50, ಫಾರಂ ನಂಬರ್ 53, ಫಾರಂ ನಂಬರ್ 57 ಎಷ್ಟು ಅರ್ಜಿಗಳು ಇವತ್ತಿಗೂ ಬಾಕಿ ಇದೆ. ಸಾವಿರಾರು ಅರ್ಜಿಗಳು 16 ವರ್ಷದಿಂದ ನಮ್ಮ ರೈತರು ಅರ್ಜಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಉಳುಮೆ ಮಾಡ್ತಾ ಇದ್ವಿ ಸರ್ಕಾರಿ ಜಮೀನಿನಲ್ಲಿ, ನಮಗೆ ಸಕ್ರಮ ಮಾಡಿಕೊಡಿ ಅಂತೇಳಿ. ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ನಾನು ಹೇಳ್ತೀನಿ, ಲಕ್ಷಾಂತರ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ. ಕೊಡಗು ಮತ್ತು ಮೈಸೂರು ಜನ ಇವತ್ತಿಗೂ ಪೆಂಡಿಂಗ್ ಇದೆ. ಫಾರಂ ನಂಬರ್ 50, 53, 57 ಯಾವತ್ತಾದ್ರೂ ಮಾತಾಡಿದೆ ನೀನು? ಯಾವತ್ತಾದ್ರೂ ಒಂದು ದಿವಸ ಈ ರೈತರ ಬಗ್ಗೆ ಮಾತಾಡಿದ್ಯಾ? ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತೀನಿ. ಉಳುವವನಿಗೆ ಭೂಮಿಯನ್ನ ಕೊಟ್ಟ ಒಬ್ಬ ಮಹಾರಾಜ ಇದ್ರೆ ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್. ಎಲ್ಲ ಬಡವರಿಗೆ. ಅದೇ ರೀತಿ ಬರೀ ಭತ್ತ ಬೆಳೆದ್ರೆ, ಅಕ್ಕಿ ರಾಗಿ ಬೆಳೆದ್ರೆ ಆಗೋದಿಲ್ಲ, ನಮ್ಮ ರೈತರು ಸಬಲೀಕರಣ ಆಗ್ಬೇಕು ಅಂತ ಹೇಳಿ ವಾಣಿಜ್ಯ ಬೆಳೆಗಳನ್ನ ಪರಿಚಯಿಸಿದ ಟಿಪ್ಪು ಸುಲ್ತಾನ್. ಇಂತಹ ದೂರದೃಷ್ಟಿ ಇರುವ ರಾಜರ ಬಗ್ಗೆ ಈ ರೀತಿ ಅವಮಾನ ಮಾಡೋದನ್ನ, ಅವಹೇಳನ ಮಾಡೋದನ್ನ ಈ ಪ್ರತಾಪ್ ಸಿಂಹ ನಿಲ್ಲಿಸಬೇಕು. DPR ಕೇಳೋದನ್ನ ನಿಲ್ಲಿಸಬೇಕು. ನೀವು ಮಾಡಿದ DPR, ನೀವು ಮಾಡಿದ ಇಂಜಿನಿಯರ್, ಇವತ್ತಿಗೂ ಮೈಸೂರು ಬೆಂಗಳೂರು ಹೈವೇ ಮಾಡಿದ್ದಲ್ಲಪ್ಪ ನೀನು. ಬಹಳ ಸಬ್ವೇಷನ್ ಮಾಡಿ ಹೆಲಿಕಾಪ್ಟರ್ ನೋಡೋದಲ್ಲ. ಮಳೆ ಬಂದ್ರೆ ಏನಾಗ್ತಾ ಇದೆ ಸ್ಥಿತಿ? ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಬ್ಲಾಕ್ ಆಗ್ತಾ ಇದೆ, ಅವೈಜ್ಞಾನಿಕ ಅಂತ ಚರ್ಚೆ ಬರ್ತಾ ಇದೆ. ಇದಕ್ಕೆ ಉತ್ತರ ಹೇಳು. ನೀನು ಆಧುನಿಕ ಕಾಲಘಟ್ಟದಲ್ಲಿ DPR ಮಾಡಿ ಹೆಲಿಕಾಪ್ಟರ್ ನೋಡಿ ನಾನೇ ಮಾಡಿಸಿದ್ದು ಅಂತೆಲ್ಲ ಮಾತಾಡ್ತಿದ್ಯಲ್ಲ. ಅಂದ್ರೆ ಇದು ಕೇವಲ ಟಿಪ್ಪು ಸುಲ್ತಾನ್ ಒಬ್ಬ ಮುಸ್ಲಿಂ ರಾಜ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಅವಹೇಳನಕಾರಿಯಾಗಿ, ಅವಮಾನವಾಗಿ ಮುಲ್ಲಾಗಳು, ಯಾವ ಮುಲ್ಲಾ DPR ಮಾಡಿದ್ದ ಹೆಮ್ಮೆ ಕೊಡೋ. ಇವತ್ತಿಗೂ ಕೂಡ ದೇಶ ವಿದೇಶದಿಂದ ತಾಜ್ ಮಹಲ್ ನೋಡಕ್ಕೆ ಬರ್ತಾರೆ ಅಂತಂದ್ರೆ ಆ ತಂತ್ರಜ್ಞಾನ, ಆ DPR, ಆ ಒಂದು ವಾಸ್ತುಶಿಲ್ಪ. ನಿಮ್ ಮೋದಿ ಮಾಡಿದ್ರಲ್ಲ, ಎಲ್ಲ ಸೇತುವೆಗಳು ಬಿದ್ದೋಯ್ತಲ್ಲ, ಮಾತಾಡೋದ್ರ ಬಗ್ಗೆ. ಆ ಕಾರಣಕ್ಕೆ ಏನು ಮಹದೇವಪ್ಪನವರು ಯಾವತ್ತೂ KRS ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿಲ್ಲ. ಅಲ್ಲಿ ಒಂದು ಅಸ್ಥಿಭಾರ ಹಾಕಿದ್ರು, ಅದು ಶಾಸನ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಂತಹ ಹೇಳಿಕೆಗಳನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಇಂಡಿಯಾ ಖಂಡಿಸ್ತದೆ. ಇನ್ನು ಮುಂದೆನೂ ಕೂಡ ಈ ರೀತಿ ಟಿಪ್ಪು ಸುಲ್ತಾನ್ರಿಗೆ ಅವಹೇಳನ ಮಾಡುವಂತಹ ಕೆಲಸ ಮಾಡಿದ್ರೆ ನಾವು ಈ ಪ್ರತಾಪ್ ಸಿಂಹನ ಕಂಡ ಕಡೆ ಮುತ್ತಿಗೆ ಹಾಕಬೇಕಾದ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನ ನಾನು ಹೇಳಿಕ್ ಬಯಸ್ತೇನೆ. ನಿಮಗೆ ಆ ರೀತಿ ಧೈರ್ಯ ಇದ್ರೆ, ತುಂಬಾ ಜನ ಕರೆದ್ರಲ್ಲಪ್ಪ ಡಿಬೇಟ್ಗೆ, ಮಾನ್ಯ ಗುರುರಾಜ್ ಅವರು ಕರೆದ್ರು,